ಅಥಣಿ ಹಾರೋಗೇರಿ ಹೆದ್ದಾರಿಯಲ್ಲಿ ಸಂಚರಿಸುವ ಬೈಕ್ಗಳನ್ನು ವಿನಾಕಾರಣ ತಡೆದು ನಿಲ್ಲಿಸಿ ಲಂಚಕ್ಕೆ ಬೇಡಿಕೆ ಇಟ್ಟ ಹೈವೇ ಪೆಟ್ರೋಲಿಂಗ್ ಪೊಲೀಸರು ಅನ್ಯ ವ್ಯಕ್ತಿಯಿಂದ ಹಣ ವಸೂಲಿಗೆ ಇಳಿದಿದ್ದಾರೆ. ಅಥಣಿ ಹಾರೋಗೇರಿ ಹೈವೇಯಲ್ಲಿ ನಡೆಯುತ್ತಿದೆ ಅಕ್ರಮ ಸರ್ಕಾರಿ ಲೂಟಿ. ಅಧಿಕಾರ ಇಲ್ಲದೆ ಜನರಿಂದ ಹಣ ವಸೂಲಿ ಮಾಡುತ್ತಿರುವ ಹೈವೇ ಗಸ್ತು ಪಡೆ ಪೊಲೀಸರು ಸಮವಸ್ತ್ರ ಇಲ್ಲದೆ ವಾಹನ ತಡೆದು ನಿಲ್ಲಿಸಿ ವಾಹನಗಳ ಕೀ ಕಸಿದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರೇ ಕಾನೂನು ಮರೆಯುತ್ತಿದ್ದಾರೆ. ಮಹಿಳೆಯರು ಮತ್ತು ವಯಸ್ಸಾದ ವೃದ್ಧರಿಂದ ಹಾಗೂ ಆಸ್ಪತ್ರೆಗೆ ಹೋಗುತ್ತಿದ್ದ ರೋಗಿಗಳ ವಾಹನಗಳನ್ನು ತಡೆದು ಅವರ ವಾಹನದ ಕೀ ತೆಗೆದುಕೊಂಡು ಮಹಿಳೆಯರ ಜೊತೆ ಏಕವಚನದಲ್ಲಿ ಮಾತನಾಡಿಸಿ ಅಸಭ್ಯ ವರ್ತನೆ ತೋರಿದ್ದಾರೆ ಮತ್ತು ಇವರಿಗೆ ಪೊಲೀಸ್ ಸಮವಸ್ತ್ರ ಇಲ್ಲದೆ ವಾಹನಗಳನ್ನು ನಿಲ್ಲಿಸಲು ಯಾರು ಅನುಮತಿ ಕೊಟ್ಟಿದ್ದಾರೆ ಎಂದು ಸ್ಪಷ್ಟಪಡಿಸಬೇಕಾಗಿದೆ. ದಂಡ ಸಂಗ್ರಹ ಮಾಡುವ ವೇಳೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬ ಬಗ್ಗೆ ಮೋಟಾರು ವಾಹನಗಳ ಕಾಯ್ದೆಯಡಿ ಉಲ್ಲೇಖಿಸಲಾಗಿದೆ. ಆ ನಿಯಮಗಳು ತಮಗೆ ಸಂಬಂಧವಿಲ್ಲವೆಂಬಂತೆ ವರ್ತಿಸುತ್ತಿರುವ ಬಹುತೇಕ ಪೊಲೀಸರು ದಾಖಲೆಗಳ ಪರಿಶೀಲನೆ ನೆಪದಲ್ಲಿ ಸಿಕ್ಕ ವಾಹನಗಳನ್ನು ಅಡ್ಡಗಟ್ಟುತ್ತಿರುವುದು ಜನರ ಸಿಟ್ಟಿಗೆ ಕಾರಣವಾಗಿದೆ. ಆಸ್ಪತ್ರೆ, ಔಷಧಿ ಅಂಗಡಿ ಹಾಗೂ ಇತರೆ ತುರ್ತು ಕೆಲಸಗಳಿಗೆ ಹೊರಟವರನ್ನು ಅಡ್ಡಗಟ್ಟುವ ಪೊಲೀಸರು ದಂಡ ಸಂಗ್ರಹ ನೆಪದಲ್ಲಿ ಕಿರುಕುಳ ನೀಡುತ್ತಿರುವ ದೂರುಗಳು ಕೂಡ ಇವೆ. ಪತ್ನಿಯನ್ನು ಕರೆದುಕೊಂಡು ಬೈಕ್ನಲ್ಲಿ ಆಸ್ಪತ್ರೆಗೆ ಹೊರಟಿದೆ, ಹೆಲ್ಮೆಟ್ ಧರಿಸಿದ್ವಿ, ಹಾರೋಗೇರಿ ರಸ್ತೆಯಲ್ಲಿ ನನ್ನನ್ನು ತಡೆದ ಪೊಲೀಸರು ವಾಹನಗಳ ದಾಖಲೆ ಕೇಳಿದ್ರು, ತೋರಿಸಿದ್ದೆ, ಬೇಗ ಬಿಡಿ ಆಸ್ಪತ್ರೆಗೆ ಹೋಗ್ಬೇಕು ಅಂತ ವಿನಂತಿ ಮಾಡಿಕೊಂಡೆ. ಅದನ್ನು ನೋಡಿದ ನನ್ನ ಪತ್ನಿ ಪೊಲೀಸ್ ಕಾನ್ಸ್ಟೇಬಲ್ ಹತ್ತಿರ ಬಂದು ಆಸ್ಪತ್ರೆಗೆ ಹೋಗ್ಬೇಕು, ದಯವಿಟ್ಟು ನಮ್ಮನ್ನ ಬಿಡಿ ಅಂತ ಕೈ ಮುಗಿದ್ರು ಬಿಡದ ಪೊಲೀಸು ಏಕವಚನದಲ್ಲಿ ಅಸಭ್ಯವಾಗಿ ಮಾತನಾಡಿದ್ರು ಎಂದು ಆರೋಪ ಮಾಡಿದ್ರು. ದಾಖಲೆಗಳು ಸಮರ್ಪಕವಾಗಿದ್ರು ವಾಹನದ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕಿ ದಂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಈ ರೀತಿ ದಂಡ ಸಂಗ್ರಹದಿಂದ ಅಪಘಾತಗಳು ಹೆಚ್ಚಾಗ್ತಾ ಇದ್ದು ಇದಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಡ್ರೈವರ್ ಅಂದ್ರೆ ಅವರ ಯಾವುದು ಮೊದಲದು ಕಟ್ಟಿಲ್ಲ, ಮೊದಲದು ಇದಾದ್ರು ಇನ್ಫಾರ್ಮ್ ಕಟ್ಟಿದೆ. ಆಕಾಶ ಬಾಬರ ನಿಮ್ಮ ಊರಾಗನಲ್ಲ ಕಟ್ಟಕ್ ಇದು ಕಾನೂನು ಊರ ದೇವಾಪುರಕ್ಕೆ ಮೊಬೈಲ್ ನಂಬರ್ ಹೇಳ, ಮೊಬೈಲ್ ನಂಬರ್ ಹೇಳ, ಹೇಳಿ ಯಾರು ಹೇಳಿ. ಬಂದ್ರಿ ಐದೈದು ಮಾಡ್ಕೊಂಡು ಹೋಗ್ತಾರೆ. 500 ಇದು ಮಾಡ್ಕೊಂಡು ಹೋಗಿ ಫೈನ್ ಹೊಡೆದ್ರನ್ನ ಫೈನ್ ಇಲ್ಲ ಕ್ಯಾಶ್ ಕೊಡ್ತಾರನ್ನ. ಎಲ್ಲಿ ಹೊಂಟೈತೇನ? ಮುಂಬೈ, ಸೊಲ್ಲಾಪುರ ಹೋಗತ್ತ ಟೈಮಿಗೆ ಎಲ್ಲಿನ ಹ್ಞೂ ಹಾಗದಾಗ ಹುಡುಗರು ಅಲ್ಲೇ. ಅವ್ರೊಂದು ಗಂಟೆ ಕೊಡತ್ತಾರ ರೀ. ಅದ್ರ ಸಂಬಂಧ ನಾವು ಬಡ್ಕೊಂಡು ಹೋಗಿರ್ತು, ಇವ್ರು ಇಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಇವ್ರು 100 ರೂಪಾಯಿ ಕೊಡೋದು ಆಯ್ತು ಇವ್ರು. ಈಗ 100 ರೂಪಾಯಿ ಕೊಡ್ಬೇಕು, 100 ರೂಪಾಯಿ ಕೊಡಾಕೋದ್ರೆ ತಗೋರಿ. 500 ಮಾಡ್ಕೊಂಡು ಹೋಗುತ್ತೆ ಡೈಲಿ 500 ಮಾಡ್ಕೊಂಡು ಹೋಗ್ರಿ.
ನಮಸ್ಕಾರ, ನಾನು ಮಿತೇಶ್ ಪಟ್ಟಣ ವಕೀಲರು. ಇಂದು ತಮಗೆ ನಾನು ಬೈಟ್ ಕೊಡುವ ಅದೇನೆಂದರೆ, ನಾನು ಇಂದು ಸಂಕೋಟಿದಿಂದ ಅತನಿಗೆ ಬರುವಾಗ ಸ್ವಲ್ಪ ಅಲ್ಲಿ ನೋಡಿದೆ, ಅಲ್ಲಿ ವಾತಾವರಣ ನೋಡಿದೆ. ಕೆಲವೊಂದು ಪೊಲೀಸರು, ಎಲ್ಲ ಪೊಲೀಸರಲ್ಲ, ಕೆಲವೊಂದು ಪೊಲೀಸರು ತಮ್ಮ ಕರ್ತವ್ಯ ಮಾಡುವಾಗ ಗಾಡಿಗಳನ್ನು ಹಿಡಿದು ದುಡ್ಡನ್ನು ಕೇಳುತ್ತಿದ್ದರು. ಆದರೆ ಒಂದು ಹೆಣ್ಮಗಳು ನನಗೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ, ನಾನು ಬಿಟ್ಟು ಬಿಡಿ ಅಂದ್ರೆ ಭೀ ಕೇಳಲಾರದೆ ನಿನ್ನ ಗಂಡನ ಕರೆಸು, ನೀ ದುಡ್ಡು ತಗೋ ಅಂದದ್ದು ಅದು ಅಮಾಯಕರಿಗೆ ಒಂದು ಸುಲಿಗೆ ಆಗುತ್ತಿದೆ. ದಯಮಾಡಿ ಮೇಲಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು. ಹಾಗೂ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದರ ಬಗ್ಗೆ. ಯಾಕೆಂದರೆ ಇದು ಹಳ್ಳಿಯ ಗಾಡು ಇರೋದನ್ನ ಹತ್ತನೇ ತಾಲೂಕು ಎಲ್ಲ ಹಳ್ಳಿಗಳಿಂದ ಇರೋದರಿಂದ ಹೆಲ್ಮೆಟ್ ಆಗಲಿ, ಸ್ವಲ್ಪ ಲೈಸೆನ್ಸ್ ಆಗಲಿ, ಇದ್ರ ಬಗ್ಗೆ ಸ್ವಲ್ಪ ಇದನ್ನಿದೆ. ಅದರ ಬಗ್ಗೆ ತಾವು ಇದನ್ನು ಜಾಗೃತಿಯನ್ನು ಮೂಡಿಸಬೇಕು. ಹಾಗೂ ರೈತರಿಗೆ ಸ್ವಲ್ಪ ಅದ್ರ ಬಗ್ಗೆ ಜಾಗೃತಿಯಾಗಿ ಹೇಳಬೇಕು. ಹಾಗೂ ಈಗೇನು ಇದನ್ನು ಇದು ಕಾನೂನು ಬಾಹಿರವಾಗಿ ದುಡ್ಡನ್ನು ಕೇಳ್ತಾ ಇದ್ದಾರೋ, ನಾನು ಕಾನೂನು ಪ್ರಕಾರ ಕೇಳ್ತಾ ಇದ್ದಾರೋ, ಅದರ ಬಗ್ಗೆ ಹಿರಿಯ ಅಧಿಕಾರಿಗಳು ಸರಿಯಾಗಿ ಅದರ ಬಗ್ಗೆ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿ ಈಗೇನು ಇದು ನಡೆದದಲ್ಲ ಇದ್ರ ಬಗ್ಗೆ ಕ್ರಮ ತಗೋಬೇಕಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಷಯ, ಗಾಡಿಗಳನ್ನ ಪೊಲೀಸರು ಹಿಡಿಯೋದ್ರಿಂದ ಏನಾಗ್ತದೆ, ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತದೆ. ಟ್ರಾಫಿಕ್ ಜಾಸ್ತಿ ಆಗೋದಂದ್ರೆ ಇನ್ನೊಬ್ಬರು ಅದನ್ನು ನೋಡಿ ಫಾಸ್ಟ್ ಗಾಡಿ ಹೊಡಿಲಕ್ಕೆ ಹೋಗಿ ಅನಾಹುತಗಳು ಆಗೋ ಪೊಸಿಷನ್ ಭಾಳ ಅದಾವು. ದಯಮಾಡಿ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಮುಂಜಾಗ್ರತಾ ಕ್ರಮ ತಗೋಬೇಕು. ಯಾಕೆಂದರೆ ಪೊಲೀಸರು ನಿಂತಾರಂದ್ರೆ ಒಂದೊಂದು ಹುಡುಗರು ನಮ್ಮ ಮುಂದೆ ಗಾಡಿ ಭಾಳ ಫಾಸ್ಟ್ ಹೊಡ್ಕೊಂಡು ಹೋದರು, ಅವ್ರಿಗೆ ಏನರೇ ಹೆಚ್ಚು ಕಡಿಮೆ ಅನಾಹುತ ಆದರೆ ಅದು ಅವ್ರ ತಾಯಿ ತಂದೆಗೆ ಒಂದು ಅನಾಹುತ ಆದಂಗೆ ಆಗ್ತೈತಿ. ದಯಮಾಡಿ ಅದ್ರ ಬಗ್ಗೆ ಇವು ಹಿರಿಯ ಅಧಿಕಾರಿಗಳು ಟ್ರಾಫಿಕ್ ಬಗ್ಗೆ ಇದನ್ನು ಮಾಡಬೇಕು, ಪೊಲೀಸರ ಬಗ್ಗೆ ಅದನ್ನು ಗಮನ ಹರಿಸ್ಬೇಕಂತ ಕೇಳ್ಕೊಳ್ತೇನೆ.